ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ಬಂದು ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ. ನಾನು ಸುಮಾರು ದಿವಸನೇ ಆಗೋಯ್ತು ಬ್ಲಾಗ್ ಎಲ್ಲ ಮಾಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ನೀಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗು ಮಾಡ್ತಾ ಇದ್ದೀನಿ. ಫಸ್ಟ್ ನನ್ನ ಡೆಲಿವರಿ ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಂದಿದು 2ನೇ ಮಗು ಆಗಿರೋದ್ರಿಂದ ನನ್ನ ಫಸ್ಟ್ ಬೇಬಿನೂ ನನ್ನ ದಾವಣಗೆರೆಯಲ್ಲೇ ಡೆಲಿವರಿ ಆಗಿದ್ದು, ಖುಷಿ ಅಲ್ಲೇ ಹುಟ್ಟಿದ್ದು. ಸೊ ಹಾಗಾಗಿ ನಾನು ಥ್ರೂಔಟ್ ನಂದು ಈ ಸೆಕೆಂಡ್ ಪ್ರೆಗ್ನೆನ್ಸಿ ಪೂರ್ತಿ ನಾನು ಇಲ್ಲೇ ಚೆಕಪ್ ಎಲ್ಲ ಮಾಡಿಸಿದ್ದು. ಆದರೂ ನಮ್ಗೆ ಯಾಕೋ ಇಲ್ಲಷ್ಟು ನಮ್ಗೆ ಸೇಫ್ ಅಂತ ಅನ್ನಿಸ್ಲಿಲ್ಲ. ನಮ್ಮೂರಾದರೆ ನಮ್ಗೆ ಗೊತ್ತಿರೋ ಅಂಥ ಡಾಕ್ಟರ್ಸ್ ಆದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾವು ದಾವಣಗೆರೆಗೆ ಮೂವ್ ಆದ್ವಿ. ಆಲ್ಮೋಸ್ಟ್ 1 ತಿಂಗಳು ಮುಂಚೆನೇ ಹೋದೆ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಬೇಬಿ ಗೊತ್ತಿತ್ತಲ್ವ, ಖುಷಿಗೆ ಮಾರ್ಚ್ 3rd ಡೇಟ್ ಕೊಟ್ಟಿದ್ದು, ಅವನು ಫೆಬ್ರವರಿ 11ಗೆ ಹುಟ್ಟಿದ. ಸೊ ಹಂಗಾಗಿ ಸ್ವಲ್ಪ 1 ತಿಂಗಳು ಮುಂಚೆನೇ ಮೂವ್ ಆದರೆ ಹೋದರೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ, ಯಾವಾಗ ಆಗುತ್ತೆ ಗೊತ್ತಾಗಲ್ಲ. 9 ಕಂಪ್ಲೀಟ್ ಆದಮೇಲೆ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಆಗಸ್ಟ್ 10ಗೆ ನಾನು ಊರಿಗೆ ಹೋದೆ. ಅದಾದಮೇಲೆ ನಾನು ಫಸ್ಟು ಒಂದು ಸಲ ಆಗಸ್ಟ್ 10ಗೆ ಹೋಗಿದ ತಕ್ಷಣ ಅವತ್ತಿನ ದಿವಸನೇ ಚೆಕಪ್ ಮಾಡಿಸ್ದೆ ಹೋಗಿ ಡಾಕ್ಟರ್ ಹತ್ರ. ಸೊ ಡಾಕ್ಟರ್ ಎಲ್ಲ ನಾರ್ಮಲ್ ಆಗಿದೆ, ನನಗೆ ಇನ್ನೊಂದು ಸಲ ಸ್ಕ್ಯಾನಿಗೆ ಹೇಳಿದರು. ಸ್ಕ್ಯಾನ್ ಮಾಡಿಸ್ಕೊಂಡು ಬಂದು ರಿಪೋರ್ಟ್ ತೋರಿಸಿ ಎಲ್ಲ ನಾರ್ಮಲ್ ಆಗಿದೆ, ನಿಮ್ಗೆ ಯಾವಾಗಾದರೂ ಪೇಯ್ನ್ ಬಂದರೆ ಆವಾಗ ಬನ್ನಿ ಅಂತ ಹೇಳಿದರು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇದ್ದೆ. ಮತ್ತು ಆಗಸ್ಟ್ 24ಗೆ ಒಂದು ಸಲ ಬರೋದಕ್ಕೆ ಹೇಳಿದರು. ಮೇ ಬಿ ಆವತ್ತೇನಾದರೂ ಡೆಲಿವರಿ ಆಗ್ಬೋದೇನೋ. ನಂದು ಫಸ್ಟ್ C-ಸೆಕ್ಷನ್ ಆಗಿದ್ದಲ್ವ, ಸೊ ಇದು ಚಾನ್ಸ್ ಇಲ್ಲ. ತುಂಬ ಕಡೆ ಕೇಳಿ ನೋಡಿದೆ, ನಾರ್ಮಲ್ ಡೆಲಿವರಿ ಆಗುತ್ತಾ, ಟ್ರೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಇಲ್ಲ, C-ಸೆಕ್ಷನ್ ಆಗಿರೋದ್ರಿಂದ ಸುಮ್ಮನೆ ಯಾಕೆ ರಿಸ್ಕ್ ಬೇಡ, C-ಸೆಕ್ಷನ್ನೇ ಆಗೋದು. ಮತ್ತು ಒಬ್ಬರು ಡಾಕ್ಟರ್ ಹೇಳಿದರು, ಮೊದಲು C-ಸೆಕ್ಷನ್ ಆದವ್ರಿಗೆ ನೆಕ್ಸ್ಟು ಸ್ವಲ್ಪ ಪೇನ್ ಬರೋ ಸಂಭವ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಮಗು ವೆಯ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ C-ಸೆಕ್ಷನ್ ಮಾಡ್ಬೋದು. ನಿಮ್ಗೇನಾದರೂ ಅಕಸ್ಮಾತ್ ಏನಾದರೂ ವಾಟರ್ ಬ್ರೇಕ್ ಆಯಿತು, ಪೇಯ್ನ್ ಬಂತು ಅಂತ ಹೇಳಿದ್ರೆ ಇನ್ ಕೇಸ್ ಯಾವಾಗಾದರೂ ಬನ್ನಿ ಅಂತ ಹೇಳಿದ್ರು. ಸೊ 24ಗೆ ಒಂದು ಸಲ ಹೋದೆ. ಆವಾಗಲೂ ಏನಿಲ್ಲ, ನನಗೆ ಆಲ್ರೆಡಿ ಮಗು ಸ್ವಲ್ಪ ಹೊಟ್ಟೆಲಿ ಭಾರ ಅಂತ ಅನ್ನಿಸ್ತಿದ್ದರಿಂದ ನನಗೆ ಎಷ್ಟು ಬೇಗ ಡೆಲಿವರಿ ಆಗಿಬಿಡುತ್ತಪ್ಪ, ಹೋಗಿ ಇವತ್ತೇ C-ಸೆಕ್ಷನ್ ಮಾಡಿಸ್ಕೊಂಬಿಡೋಣ ಅನ್ನೋ ಥರನೂ ಅನ್ನಿಸ್ತಾ ಇತ್ತು. ನನ್ನ ಹಸ್ಬೆಂಡಿಗೆ ಒಂದು ಕುತೂಹಲ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಹೆಣ್ಮಗು ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಒಂದು ಕುತೂಹಲ ಆಯಿತು, ಯಾವ ಮಗು ಆಗುತ್ತೆ, ಇವತ್ತು ಹೋಗ್ಬಿಡು C-ಸೆಕ್ಷನ್ ಮಾಡಿಸ್ಕೊಂಬಂದ್ಬಿಡೋಣ, ಹೋಗ್ಬಿಡೆ ಅಂತ ಹೇಳ್ತಾಯಿದ್ರು. ಸೊ ಡಾಕ್ಟ್ರ್ ಹೇಳ್ದೇನೆ ನಾವು ಏನೂ ಮಾಡ್ಸೋಕ್ಕಾಗಲ್ಲ ಅಲ್ಲ. ಫೈನಲಿ ಸೆಪ್ಟೆಂಬರ್ 1ಗೆ ಬೇಬಿ ಆಯಿತು. ಮಗು ಗಂಡು ಮಗು ಆಗಿದ್ದು. ವೆಯ್ಟ್ ಅವನು 3 kg 400 ಗ್ರಾಮ್ ಇದ್ದ. ಸೊ ಅದು ಒಂದು ವೆಯ್ಟ್ ಆಗಿತ್ತು. ಅವನಿಗೀಗ ಆಲ್ಮೋಸ್ಟ್ ಹತ್ತತ್ರ ಇವಾಗ 1ನೇ ತಾರೀಕು ಬಂದರೆ, ನವಂಬರ್ 1ನೇ ತಾರೀಕು ಬಂದರೆ 2 months ಕಂಪ್ಲೀಟ್ ಆಗುತ್ತೆ. ಇವಾಗ ಅಂದರೆ ಇವತ್ತು ಆಲ್ಮೋಸ್ಟ್ ಡೇಟ್ 29 ಅನಿಸುತ್ತೆ. ಇನ್ನು 2 ಡೇಸ್ ಬಂದರೆ 2 months ಕಂಪ್ಲೀಟ್ ಆಗುತ್ತೆ. ಮತ್ತು ಗಂಡು ಮಗುನೇ. ನಮಗೆ ಹೆಣ್ಮಗು ಆಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಮತ್ತೆ ಗಂಡು ಮಗು ಆಯಿತು. ಖುಷಿನೇ, ಬೇಜಾರಂತ ಅಲ್ಲ, ಹುಟ್ಟಿದ ಮೇಲೆ ಯಾವುದಾದ್ರೂ ಖುಷಿನೇ. ಬಟ್ ಹೆಣ್ಮಗು ಆಗಿದ್ದರೆ ಸಿಕ್ಕಾಪಟ್ಟೆ ಖುಷಿಯಾಗಿರೋದು. ಸೊ ಯಾವ ಹಾಸ್ಪಿಟಲ್ ಅಂತ ಕೇಳ್ತಾ ಇದ್ರಿ, ನಾನು ಸೃಷ್ಟಿ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು. ಗೊತ್ತಿರುತ್ತೆ, ಹದಿಡಿ ರೋಡಲ್ಲಿ ಸೃಷ್ಟಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕೇರ್ ಮಾಡಿದರು, ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ, ತುಂಬಾ ಚೆನ್ನಾಗಿ ಡೆಲಿವರಿ ಆಯಿತು. ಫಸ್ಟ್ ಬೇಬಿಗೆ ನಾನು ಸ್ವಲ್ಪ ಹೈ BP ಮಾಡಿಕೊಂಡು ಓವರ್ ಟೆನ್ಸ್ ಆಗಿ ಸ್ವಲ್ಪ ಎಡವಟ್ಟಾಯಿತು. ನನ್ನನ್ನೇ ICU ಅಲ್ಲಿ ಇಟ್ಟಿದ್ರು ಒಂದು ದಿವಸ, ಮಗುನ ಬಿಟ್ಟು ನನ್ನನ್ನು ಇಟ್ಟಿದ್ರು. ಸೊ ಈ ಸಲ ನಾನು ತುಂಬ ಕಾಮಾಗಿ ಹೋಗಿದ್ದೆ, ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು. ಅಂದರೆ ಫಸ್ಟು ನಾನು ಡೇಟ್ ಕೊಟ್ಟೇ ಹೋಗಿದ್ದೆ. ಅಂದರೆ ನಾನು ಇವತ್ತು C-ಸೆಕ್ಷನ್ ಅಲ್ವಾ, ಮಗು ಬೇರೆ ಗ್ರೋತ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 9 ಕಂಪ್ಲೀಟ್ ಆಗಿ, ಅಂದರೆ 36 weeks ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಡಾಕ್ಟರ್ಗೆ, ಇಲ್ಲ ನಾವು ಸೋಮವಾರ ಬರ್ತೀವಿ, ಭಾನುವಾರ ಇಲ್ಲ ಸೋಮವಾರ ಯಾವ ದಿವಸನಾದರೂ C-ಸೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ನಮ್ಮ ಕೇಳಿದ್ವಿ. ಅಂದರೆ ಜ್ಯೋತಿಷ್ಯರು ಇರ್ತಾರಲ್ವ, ಅವರನ್ನು ಪುರೋಹಿತರನ್ನ ಕೇಳಿ ಅವರು ಓಕೆ ನೀವು ಭಾನುವಾರ ಅಥವಾ ಸೋಮವಾರ ಅಂದರೆ ಸೆಪ್ಟೆಂಬರ್ 1ಗೆ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಡಾಕ್ಟರು ಅದನ್ನೇ ಸಜೆಸ್ಟ್ ಮಾಡಿದರು. ಬೆಳಗ್ಗೆ 8 ಗಂಟೆಗೆ ಬಂದುಬಿಡಿ, 8 ಗಂಟೆಗೆ ಬಂದಿದ್ದೇನೆ ನಾವು ಸಿಸೇರಿಯನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಭಾನುವಾರ ರಾತ್ರಿ ಪೂರ್ತಿ ಫಾಸ್ಟಿಂಗ್, ಅಂದರೆ 12 ಗಂಟೆಗೆ ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಅದು ರಾತ್ರಿಯಿಂದ ಫುಲ್ ಫಾಸ್ಟಿಂಗ್ ಇರಬೇಕು ಒಂದು ದಿವಸ ಅಂತ ಹೇಳಿದರು. ಸೊ ಹಂಗಾಗಿ ಫಾಸ್ಟಿಂಗ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಬೇಗನೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ಲಿಗೆ ತಲುಪಿದ್ವಿ.
ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒನ್ ಅವರೂ ಆಗಲ್ಲ, ಅದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಕೈಗೆ ಅದು ಗ್ಲೂಕೋಸ್ ಹಾಕೋದಕ್ಕೆ ನೀಡಲ್ ಹಾಕ್ತಾರೆ, ಅದು ಹಾಕಿ ಏನೇನಿರುತ್ತೆ ಪ್ರೊಸೀಜರ್ಸ್ ಅದನ್ನೆಲ್ಲ ಮಾಡ್ಕೋತಾರೆ. ಬಟ್ ಏನು ಗೊತ್ತಾ, ಫಸ್ಟ್ ಡೆಲಿವರಿಗೆ ಇಷ್ಟೆಲ್ಲ ಪ್ರೊಸೀಜರ್ ನಮಗೆ ಗೊತ್ತಿರಲ್ಲ, ಇಷ್ಟೆಲ್ಲ ಮಾಡ್ತಾರೆ, ಇಷ್ಟೆಲ್ಲ ಆಗತ್ತೆ ಅನ್ನೋದು. ಬಟ್ ಸೆಕೆಂಡ್ ಡೆಲಿವರಿಗೆ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಕೊಂಡು ಒಂದು ಗಟ್ಸ್ ಇರಬೇಕು, ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಅದು ಆ ಪೇನಿಗೆ ಬಂದುಬಿಡುತ್ತೆ. ನಾರ್ಮಲಾಗಿ ಎಲ್ಲರಿಗೂ ಬಂದುಬಿಡುತ್ತೆ. ಬಟ್ ನನಗೂ ಹಾಗೇನೇ ಏನಾದರೂ ಆಗಲಿ ಮಗು ಆರೋಗ್ಯವಾಗಿದ್ದರೆ ಸಾಕು ಅಂತ ಹೇಳ್ಬಿಟ್ಟು ಸಿ ಸೆಕ್ಷನ್ ಅದು ಮಾಡಿದ್ರು. ಒಂದು 9:30 ಅಷ್ಟರೊಳಗೆ ಪಾಪು ಹುಟ್ಟಿದ. ನೋಡೋದಕ್ಕೆ ಮಾತ್ರ ತುಂಬಾ ಮುದ್ದಾಗಿದ್ದ. ಅವ್ರು ಡಾಕ್ಟರು ಮತ್ತೆ ಹೇಳ್ತಾಯಿದ್ರು, ಅಲ್ಲೊಬ್ರು ನರ್ಸಿದ್ರು, ನಿಮ್ಗೆ ಈ ಸಲ ಹೆಣ್ಮಗು ಆಗುತ್ತೆ ಅಂತಲೂ ಹೇಳಿದ್ರು. ಸುಮಾರಷ್ಟು ಜನ ನೀವು ಕಾಮೆಂಟ್ ಮಾಡಿ ಹೇಳಿದ್ರಿ ನಿಮಗೆ ಹೆಣ್ಮಗು ಆಗುತ್ತೆ, ನಿಮಗೆ ಗಂಡು ಮಗುನೇ ಆಗೋದು ಅಂತ ಹೇಳ್ತಾ ಇದ್ರಿ. ಮತ್ತು ಗಂಡು ಮಗುನೇ ಆಯಿತು. ಆಮೇಲೆ ತೊಗೊಂಡು ಬಂದು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಒಂದು ದಿವಸ ಪೂರ್ತಿ ಫಾಸ್ಟಿಂಗ್, ಏನೂ ಊಟ ಕೊಡ್ತಿರ್ಲಿಲ್ಲ, ಮಗು ನೋಡ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಎಲ್ಲ ನಾರ್ಮಲ್ ಅನ್ನೋ ಥರ ಎದ್ದು ಓಡಾಡ್ಬೋದು, ಆ ಥರ ಈ ಥರ ಎಲ್ಲ ಅದೆಲ್ಲ ಗೊತ್ತಿರುತ್ತೆ. ಸಿ ಸೆಕ್ಷನ್ ಆದವ್ರಿಗೆ ಯಾವ ಥರ ಇರುತ್ತೆ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆರಾಮಾಗಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಎಲ್ಲನೂ, ನಿಮ್ಮಿಬ್ಬರು ಮಕ್ಕಳ ಜೊತೆ ಮನೆಯೂ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ನನಗೆ ಯೂಶ್ವಲಿ ಕಷ್ಟ ಅಂತ ಏನೂ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಬಾಡಿ ಟೈಪ್ ನಾನು ಹೆಂಗೆ ಅಂತ ಹೇಳಿದ್ರೆ, ನನಗೆ ಸುಮ್ಮನೆ ಕೂತಿರೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗೋಲ್ಲ. ಯಾಕೆ ಅಂದರೆ ನಾನು ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಬಾಣಂತನ ಆಲ್ಮೋಸ್ಟ್ ಹೆಂಗೋ ಹಿಂಗೂ ಮಾಡಿಕೊಂಡು 1.5 ತಿಂಗಳು ಪೂರ್ತಿಯಾಗಿ ಮುಗಿಸ್ಕೊಂಡು ಅಮ್ಮ ಊರಿಂದ ವಾಪಸ್ ಬೆಂಗಳೂರಿಗೆ ನಮ್ಮ ಮನೆಗೆ ಬಂದ್ವಿ. ಅಮ್ಮಂಗೂ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ, ನಮ್ಮ ಅಪ್ಪಾಜಿಗೂ ಕಳ್ಸೋಕ್ಕೆ ಮನಸ್ಸಿರಲಿಲ್ಲ. ನನ್ನ ಹಸ್ಬೆಂಡು ಹೇಳಿದ್ರು, ಇಲ್ಲ ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 2 ಮಂತ್ಸ್ ಆದರೂ ಇರು ಅಂತ ಹೇಳ್ತಾಯಿದ್ರು. ನಾವು ಕೇಳಬೇಕಲ್ಲ ಮಾತು, ಇಲ್ಲ ನಾನು ಬಂದೇ ಬರ್ತೀನಿ. ನನಗೆ ಅಲ್ಲೆಲ್ಲ ಇರೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ನನ್ನ ಈ ಫ್ಯಾಮ್ಲಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಮ್ಮಮ್ಮ ಅದನ್ನೇ ಹೇಳ್ತಾಯಿದ್ರು, ಎಲ್ಲ ಇಲ್ಲೇ ಹುಟ್ಟಿ ನಮ್ಮ ಜೊತೆಗೆ ಎದ್ದು ನಾವೇ ಬೆಳೆಸಿದ್ದೀವಿ, ಆದರೂ ನಮ್ಮ ಜೊತೆಗೆ ಇರೋದಕ್ಕೆ ಇಷ್ಟಪಡಲ್ವಲ್ಲ ನೀನು ಅಂತ. ಸೊ ವುಮೆನ್ಸ್ ಲೈಫ್ ಅಂದಮೇಲೆ ಹಿಂಗೆ ಇರುತ್ತೆ. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಬಗ್ಗೆ, ಹೆಲ್ತ್ ಬಗ್ಗೆನೂ ನಾನು ಕಾಳಜಿ ವಹಿಸ್ಬೇಕು, ಅವ್ರ ಹೆಲ್ತ್ನೂ ನೋಡ್ಕೋಬೇಕು. ಇನ್ನು ನಮ್ಮ ಖುಷಿನ ಬಗ್ಗೆ ಒಂದೇನಿಲ್ಲ, ಅಲ್ಲಿ ಅಜ್ಜಿ ಊರಲ್ಲಿ ಅಂದರೆ ಗೊತ್ತೇ ಇರುತ್ತೆ ಎಲ್ರಿಗೂ, ಸ್ವಲ್ಪ ಹಠ ಜಾಸ್ತಿನೇ ಇರುತ್ತೆ. ಅಂದರೆ ಕೇಳಿದ ಪ್ರೀತಿ ಜಾಸ್ತಿ ಸಿಗುತ್ತೆ, ಕೇಳಿದ ಕೊಡಿಸ್ತಾರೆ, ಊಟ ಕಡಿಮೆ ತಿನ್ನೋದು, ತುಡುಗು ಜಾಸ್ತಿ ತಿನ್ನೋದು. ಸೊ ಅದು ಒಂದು ಆಗ್ಬಿಟ್ಟಿತ್ತು. ಅವನಿಲ್ಲಿಗೆ ಕರ್ಕೊಂಡು ಬಂದಮೇಲೆ ಮತ್ತೆ ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ಆಗಿದ್ದಾನೆ. ನಾನು ಕೆಲಸ ಹೇಗೆ ಮ್ಯಾನೇಜ್ ಮಾಡ್ಕೋತೀನಿ, ಸೊ ನಾನು ಹೇಗೆ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಬೆಳಗ್ಗೆ ನಾನು ಒಂದು 7ಗೆ ಹೇಳ್ತೀನಿ. ಅಂದರೆ ಸ್ವಲ್ಪ ರೆಸ್ಟ್ ಜಾಸ್ತಿನೇ ಬೇಕಲ್ವ, ನಾನು 7ಗೆ ಹೇಳ್ತೀನಿ. ಮಗು ರಾತ್ರಿ ಎದ್ದೇಳಲ್ವ ಅಂದರೆ ಎದ್ದೇಳ್ತಾನೆ. ಅವನಿಗೆ ಒಂದೊಂಥರ ಕ್ಲಾಕ್ ಥರ ಸೆಟ್ ಮಾಡಿಬಿಟ್ಟಿದ್ದೀನಿ ನಾನು. ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು 5ಗೆ ಎದ್ದೇಳ್ತಾನೆ ಅವನು, 5 ಗಂಟೆಗೆ ಎದ್ದೇಳ್ತಾನೆ. 5 ಗಂಟೆಗೆ ಎದ್ದರೆ ನಾನೇ ನಿದ್ದೆಗಣ್ಣಲ್ಲಿ ಆಟ ಆಡಿಸ್ಕೊಂಡು ಒಂದು 7 ಗಂಟೆಗೆ ನಾನು ಎದ್ದೇಳ್ತೀನಿ. ಅದಾದಮೇಲೆ 1 ಅವರ್ ಅವ್ನು ರೆಸ್ಟ್ ಮಾಡ್ತೇನೆ. ಮನೆ ಕೆಲಸ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ, ಕಸ ಗುಡಿಸೋದು, ಎಲ್ಲ ಒರೆಸ್ಕೊಡೋದು. ಅದಾದಮೇಲೆ ಅವ್ರು ಪೂಜೆ ಮಾಡ್ಕೋತಾರೆ. ಆ ಗ್ಯಾಪಲ್ಲಿ ನಾನು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ತಿಂಡಿಗೆ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ರಾತ್ರಿ ಒಂದು ಮುದ್ದೆ ಮಾಡ್ಕೊಳ್ಳೋ ಥರ ಅಷ್ಟೇನೆ. 1 ಅವರ್ ಕೆಲಸ, ಆ ಕೆಲಸನೇ ನಿಮ್ಮ ಜೊತೆ ನಾನು ಮಿನಿ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಅಷ್ಟೇನೆ. ಅದು ಬಿಟ್ಟು ನಾನು ಎಕ್ಸ್ಟ್ರಾ ಕೆಲಸ ಅಂತ ಏನೂ ಮಾಡಲ್ಲ. ಅಷ್ಟು ಮುಗೀತು ಅಂದರೆ ಮಗು ಸ್ನಾನ ಮಾಡಿಸಿ ಇನ್ನು ನಾನು ಸ್ನಾನ ಮಾಡಿಕೊಂಡು ಅಷ್ಟೇ ಕಂಪ್ಲೀಟಾಗಿ ನಾನು ಸಂಜೆವರೆಗೂ ರೆಸ್ಟ್ ಮಾಡ್ತೀನಿ. ನಂಗೆ ಇದು ಬಿಟ್ಟು ಬೇರೆ ಏನೂ ಕೆಲಸನೇ ಇಲ್ಲ, ಪೂರ್ತಿ ಕವರಾಗೇನೇ ಇರ್ತೀನಿ. ಸೊ ಫುಡ್ ವೈಸ್ ಬಂತು ಅಂತ ಹೇಳಿದ್ರೆ, ಏನೇನೆಲ್ಲ ಆಹಾರ ತಿಂತೀನಿ ಅನ್ನೋ ವಿಚಾರ ಬಂತು ಅಂತ ಹೇಳಿದ್ರೆ, ನಾನು ಜಂಕ್ ಫ್ರೈಡ್ ಫುಡ್ಸ್ ಯಾವುದೂ ತಿನ್ನಲ್ಲ, ಹೊರಗಡೆದು ಏನೂ ತಿನ್ನಲ್ಲ. ಯೂಶ್ವಲಿ ನಾನು ಬಂದಿರೋದೇ ಹಿಂಗೆ, ನನಗೆ ಆಯಿಲ್ ಫುಡ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಮ್ಯಾಂಡೇಟರಿ ಯಾವಾಗಾದರೂ ಬೇಕು ಅಂದಾಗ ಮುಂಚೆ ಮಾಡ್ತಿದ್ದೆ. ಆ್ಯಂಡ್ ಇವಾಗಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಎಲ್ಲ ತರಕಾರಿನೂ ತಿಂತೀನಿ. ಡಾಕ್ಟರ್ ಹೇಳಿರೋ ಹಾಗೆ ಮಗುಗೆ ಫೀಡ್ ಮಾಡಿಸೋದಕ್ಕಿಂತ ಮುಂಚೆ 1 ಗ್ಲಾಸ್ ಆಫ್ ವಾಟರ್ ಕುಡಿಲೇಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಾಡಿ ನಾವೇನು ಊಟ ಮಾಡ್ತೀವಲ್ವ, ನಮಗೆ ಡೈಜೆಸ್ಟ್ ಹಾಕೋದಕ್ಕೂ ಒಂದು ಸ್ವಲ್ಪ ನೀರು ಬೇಕು. ಅಟ್ಲೀಸ್ಟ್ ಒಂದು 2 ಲೀಟರ್ 2.5 ಲೀಟರ್ ಅಂತೂ ನೀರು ಕುಡಿತೀನಿ. ಯಾಕೆ ಅಂತ ಹೇಳಿದ್ರೆ, ಮಗು ಹೊಟ್ಟೆ ಗಟ್ಟಿಯಾಗಿಬಿಡುತ್ತೆ. ನಾವು ನೀರೇನಾದರೂ ಕಡಿಮೆ ಕುಡಿದ್ವಿ ಅಂತ ಹೇಳಿದ್ರೆ ಮಗು ಹೊಟ್ಟೆ ಗಟ್ಟಿಯಾಗಿಬಿಡುತ್ತೆ. ಅದಾದಮೇಲೆ ಗೊತ್ತಿರುತ್ತೆ ಮಕ್ಕಳು ಏನಕ್ಕೆ ಅಳ್ತಾರೆ ಅಂದರೆ, ಇದೊಂದೇ ರೀಸನ್, ಅವ್ರ ಹೊಟ್ಟೆ ಗಟ್ಟಿಯಾಗಿರುತ್ತೆ, ಅವ್ರಿಗೆ ಮೋಷನ್ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ
ಅವ್ರಿಗೆ ಹೊಟ್ಟೆ ಸ್ವಲ್ಪ ಗಟ್ಟಿ ಆಗೋದಕ್ಕೆ ತುಂಬ ಅಳೋದು ಅದೊಂದೇ ರೀಸನ್ಗೆ ಅಳೋದು. ಆ್ಯಸ್ ನಾನ್ ವೆಜ್ಜಿಗೆ ಕಂಪೇರ್ ಮಾಡಿದ್ರೆ ವೆಜಿಟೇರಿಯನ್ಸ್ಗಳಿಗೆ ಪ್ರೋಟೀನ್ ಕಡಿಮೆ. ಅಂದರೆ ನಾನು ವೆಜಿಟೇರಿಯನಲ್ಲಿ ಪ್ರೋಟೀನ್ ಕಡಿಮೆ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ ನಾನ್ ವೆಜ್ ಅವರು ಬಾಣಂತನದಲ್ಲಿ ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂತಾರೆ. ಅಂದರೆ ಅದೇನೇನೋ ಸೂಪ್ ಕೊಡ್ತಾರಂತೆ, ಆ ಥರ ಬೋನ್ ಸ್ಟ್ರೆಂತ್ ಆಗೋದಕ್ಕೆ ಮೊಟ್ಟೆ ತಿಂತಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ಹಾಗೆ ಮೊಟ್ಟೆಯಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಮೊಟ್ಟೆನೂ ತಿನ್ನಲ್ಲ. ಸೊ ಹಾಗಾಗಿ ನನ್ನ ದೇಹ ಏನೇನು ಕ್ಯಾಲ್ಶಿಯಮ್ ಏನು ಬೇಕು, ಪ್ರೋಟೀನ್ ಏನು ಬೇಕು, ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ತರಕಾರಿ, ಹಾಲು, ಹಣ್ಣು ಇದನ್ನೆಲ್ಲನೂ ಕಂಪಲ್ಸರಿಯಾಗಿ ತಗೊಳ್ಳೇಬೇಕು. ಸೊ ಹಾಗಾಗಿ ಎಲ್ಲನೂ ನಾನು ಮಿತವಾಗೇ ತೊಗೊಳ್ತಾ ಇದ್ದೀನಿ. ಗೋಧಿ ಕಡುಬು ತಿನ್ನೋದು, ತುಪ್ಪ ತಿನ್ನೋದು, 3 ಹೊತ್ತು ಅದನ್ನೇ ತಿಂತಾಯಿದ್ರೆ ನಮಗೆ ಡೈಜೆಸ್ಟ್ ಆಗೋಲ್ಲ. ಗೋಧಿ ಕಡುಬು, ತುಪ್ಪ ಒಂದೊತ್ತು ತಿನ್ನಬೇಕು, ಪರವಾಗಿಲ್ಲ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ನನ್ನ ಮಗನಿಗೆ ಈ ಥರ ನಾನು ಯಾವುದಾದ್ರೂ ಫುಡ್ ತಿಂದಾಗ ಅವನನ್ನು ಗಮನಿಸ್ತಾನೆ ಇರ್ತೀನಿ. ನಾನು ಯಾವ ಥರ ಫುಡ್ ತಿಂದಾಗ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅನ್ನೋದ್ರ ಮೇಲೆ ನನ್ನ ಫುಡ್ನ ನಾನು ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ 1 ವಾರ ನಾನು ಪೂರ್ತಿ ಕಂಪ್ಲೀಟಾಗಿ ಗಂಜಿನೇ ತೊಗೊಂಡೆ. ಅದಾದಮೇಲೆ ಅಂದರೆ ಇಂಜುರಿ ಆಗಿತ್ತಲ್ವ, ಅಂದರೆ ಗಾಯ ಆಗಿತ್ತಲ್ವ, ಅದು ಸ್ವಲ್ಪ ಸೆಕ್ಷನ್ ಆಗಿರೋದು ಸ್ವಲ್ಪ ಮಾಯ್ತಾ ಅದಾದಮೇಲೆ ನಾನು ಡಾಕ್ಟ್ರ್ ಹೇಳ್ದಂಗೆ ಅನ್ನ, ಸೊಪ್ಪು ಸಾಂಬಾರು, ಅನ್ನ, ಸಪ್ಪೆ ಕಟ್ಟು, ಈ ಥರ ಮುದ್ದೆ, ಈ ಥರ ತೊಗೊಳ್ತಾ ಬಂದೆ. ಅದಾದಮೇಲೆ ಒಂದು ದಿವಸ ಏನೋ ಗೋಧಿ ಕಡುಬು ತುಪ್ಪ ತಿಂದೆ. ಅದು ಯಾಕೋ ಅವನಿಗೆ ತುಂಬ ಹಿಡಿಸ್ದೇ ಹೋಯಿತು. ಒಂದು ರಾತ್ರಿ ಫುಲ್ ಕಿರಿಕಿರಿ ಮಾಡ್ದೆ. ಹಾಗಾಗಿ ನಾನು ಅದನ್ನು ತಗೊಳ್ಳೋದಕ್ಕೆ ಹೋಗಿಲ್ಲ. ರೊಟ್ಟಿ ತಿಂತಿದ್ದೆ, ಪಲ್ಯ, ನಮ್ಮಮ್ಮ ರೊಟ್ಟಿ, ಪಲ್ಯ, ಅನ್ನ, ತುಪ್ಪ, ಅದಾದಮೇಲೆ ಸಾಂಬಾರು, ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು, ಈ ಥರ ತರಕಾರಿಗಳ ಪಲ್ಯ ಎಲ್ಲನೂ ತಿಂತಾಯಿದ್ದೆ. ಸೊ ನಿಮ್ಮ ಮಗ ಅಳಲ್ವಾ, ಕಾಟ ಕೊಡಲ್ವಾ ಅಂತ ಕೇಳೋದು ಒಂದು ಪ್ರಶ್ನೆ. ಹೇಳಿದ್ನಲ್ವ, ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ ಮಕ್ಕಳನ್ನ, ಆ ರೀತಿಯಾಗಿ ನಮ್ಮ ಜೊತೆ ಅವರು ಇರ್ತಾರೆ. ಒಂದು 5 ಮಂತ್ಸ್ವರೆಗೂ ಅವ್ರು ಹಠ ಮಾಡಲ್ಲ. ಹಠ ಮಾಡದೇ ಇರೋ ಥರ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದು. ಯಾಕೆ ಅಂತ ಹೇಳಿದರೆ ನಾವೇನು ತಿಂತೀವಿ ಅದ್ರ ಮೇಲೆ ಅವರು. ಸೊ ಅವ್ರನ್ನ ಟ್ರ್ಯಾಕ್ ಮಾಡ್ತಾನೆ ಇರಬೇಕು. ಮೊದಲೇ ಮಗುಗೆ ನನಗೂ ಇಷ್ಟೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವನು ಸೆಕೆಂಡ್ ಬೇಬಿ ಅಲ್ವಾ, ಖುಷಿ ಏನು ಕಳ್ತಿದ್ದ, ಅವ್ನು ಮುಟ್ಟೋದಕ್ಕೂ ಎತ್ಕೊಳ್ಳೋದಕ್ಕೂ ಭಯ ಅಂತ ಅನಿಸೋದು. ಬಟ್ ಇವನು ಹಂಗಲ್ಲ, ನನಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ. ಬೆಳಗ್ಗೆ ನಾನು ನನ್ನ ಹಸ್ಬೆಂಡೇ ಸ್ನಾನ ಮಾಡಿಸ್ತೀವಿ. ಸೊ ಈ ಥರ ಮಗುನ ನೋಡ್ಕೋತೀನಿ ನಾನು. ನೈಟ್ ಎದ್ದೇಳ್ತಾನೆ, ಒಂದೊಂದು ಸಲ ಎದ್ದೇಳ್ತಾನೆ. ಆ ಟೈಮಲ್ಲಿ ಅವನನ್ನು ಸಮಾಧಾನ ಮಾಡಿಬಿಟ್ಟು ಮಲಗಿಸ್ತೀನಿ, ನಾನು ಮಲ್ಕೋತೀನಿ. ಒಂದು ಮುಂಚೆ ಮನೇಲಿದ್ದಾಗ, ನಾನು ಅಮ್ಮ ಮನೇಲಿದ್ದಾಗ ಅವ್ನ ಪಕ್ಕದಲ್ಲೇ ಇರ್ತಿದ್ನಲ್ವ, ಸ್ವಲ್ಪ ರೂಮ್ ಕತ್ಲೆ ಮಾಡಿಬಿಟ್ಟು ಅಲ್ಲೇ ಇಟ್ಕೊಳ್ಳೋರು. ಅವನಿಗೆ ಬೆಳಕಿಂದು ಮತ್ತು ರಾತ್ರಿದು, ಬೆಳಗ್ಗೆ ಮತ್ತು ರಾತ್ರಿದು ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಅವ್ನ ಟೈಮಿಂಗ್ಸ್ ಇಲ್ಲದೇ ಎದ್ದೇಳೋನು, ಮಲ್ಗೋನು. ಆವಾಗ ನಾನೇನು ಮಾಡ್ತಾಯಿದ್ದೆ, ಅವ್ನು ಯಾವಾಗ ಮಲ್ಕೋತಾ ಇದ್ದೆ, ಅವ್ನು ಯಾವಾಗ ಎದ್ದೇಳ್ತಾ ಇದ್ದೆ. ಸೊ ಇದು ಈ ಫಾಲೋ ಮಾಡ್ಕೋತಾ ಬಂದೆ 1.5 ಮಂತ್ಸು. ಬಟ್ ನಾನು ಇಲ್ಲಿಗೆ ಬಂದಾದಮೇಲೆ ಅವನನ್ನು ಬೆಳಗ್ಗೆ ಏಳೋ ಥರ, ಸುಮಾರು ಹೊತ್ತು ರಾತ್ರಿ ಮಲಗಿರೋ ಥರನ ನೋಡ್ಕೊಳ್ತಾ ಇದ್ದೀನಿ. ಸೊ ಇದೇನು ನನಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಮತ್ತು ಬೇರೆ ಏನು ಪ್ರಶ್ನೆ ಕೇಳಿದ್ರಿ, ಏನು ಕೇಳಿದ್ರಿ, ಅಷ್ಟೇ. ಖುಷಿಯನ್ನು ಹಠ ಮಾಡಲ್ಲ. ಖುಷಿ ಅವನ ಬಗ್ಗೆ ಏನು ಹೇಳಂಗಿಲ್ಲ, ಅವನಿಗೆಲ್ಲ ಗೊತ್ತಾಗತ್ತೆ. ಅವನು ಸ್ವಲ್ಪ ನೋಡ್ಕೊತಾನೆ. ಅವನು ಪಪ್ಪಾಸ್ ಬಾಯ್, ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾನೆ. ಸೊ ಆ ಥರ ಅವನ ಕಡೆಯಿಂದ ನಮಗೇನು ಅವ್ನು ಎತ್ಕೋತೀನಿ ಅಂತಲೂ ಕೇಳ್ತಾನೆ. ಸಮ್ಟೈಮ್ಸ್ ಅವನಿಗೆ ಎತ್ಕೊಳ್ಬೇಕಾದ್ರೆ ಕೊಡ್ತೀನಿ, ಅಷ್ಟೇ. ಅವನು ಎತ್ಕೋತಾನೆ, ಆಟ ಆಡಿಸ್ತಾನೆ. ಮನೆ ಚೇಂಜ್ ಮಾಡಿದ್ರಾ ಅಂತ ಕೇಳ್ತಾ ಇದ್ರಿ. ಹೌದು, ಮನೆ ಚೇಂಜ್ ಮಾಡಿದ್ವಿ. ಅಂದರೆ ಸ್ವಲ್ಪ ನಮಗೆ ಅದು ಯಾಕೋ ವಾಸ್ತು ಸೆಟ್ ಆಗಲಿಲ್ಲ. ಹಾಗೆ ಸ್ವಲ್ಪ ಸೊಳ್ಳೆಗಳ ಕಾಟನೂ ಜಾಸ್ತಿ ಇತ್ತು. ಮನೆಗೆ ಹೋಗಿದ್ದೇನೆ ನಾವು ಎಲ್ಲ ಕಿಟಕಿಗಳಿಗೂ ಮೆಸ್ ಹಾಕ್ಸಿದ್ವಿ. ಆದರೂ ನಮಗೆ ಸೊಳ್ಳೆಗಳು ಕಡಿಮೆ ಅಂತಲೇ ಅನ್ನಿಸ್ಲಿಲ್ಲ. ಸೊಳ್ಳೆ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಕೆಳಗಡೆ ಮನೆ ಬೇರೆ, ಗಾಳಿ ಬೆಳಕು ತುಂಬ ಕಡಿಮೆ ಇತ್ತು. ಏನಕ್ಕೆ ಆ ಮನೆ ಶಿಫ್ಟ್ ಆಗಬೇಕಿತ್ತು ಅಂತ ಹೇಳಿದ್ರೆ ನಮಗೆ ಅವಾಗ ಆಪ್ಷನ್ನೇ ಇದ್ದಿಲ್ಲ. ಆ ಮನೆಗೆ ಹೋಗಲೇಬೇಕಾಗಿತ್ತು. ನಾವು ಮುಂಚೆ ಇದ್ದಿದ್ದ ಮನೆ ಅವರು PG ಕೊಟ್ಟಿದ್ದರಿಂದ 1 ವೀಕಲ್ಲಿ ಅಥವಾ 2 ವೀಕ್ಸಲ್ಲಿ ನಾವು ಆ ಮನೆ ಖಾಲಿ ಮಾಡಬೇಕಾಗಿತ್ತು. ಸರೌಂಡಿಂಗ್ ಆಲ್ಮೋಸ್ಟ್ ಆ 2 ವೀಕ್ಸಲ್ಲಿ ಎಲ್ಲ ಕಡೆನೂ ಹುಡುಕಿದ್ದೀವಿ. ನಮಗೊಂದು ಮನೆಯೂ ಸಿಕ್ಕಿಲ್ಲ. ನೋ ಬ್ರೋಕರ್ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ಗಳಲ್ಲಿ ಎಲ್ಲ ಕಡೆ housing.com ಅಲ್ಲೂ ಹುಡುಕಿದ್ವಿ. ಎಲ್ಲ ಸುಮಾರು ದೂರ ನೋಡಿದ್ವಿ. ಸೊ ಹಾಗಾಗಿ ನಮಗೆಲ್ಲೂ ಇಲ್ಲಿ ಹತ್ರದಲ್ಲಿ ಮನೆಯೇ ಸಿಗಲಿಲ್ಲ. ಅಂದರೆ ನಮಗೆ ಅನುಕೂಲ ಆಗೋ ಥರ ಮನೆಗಳು, ನಮಗೆ ಸೆಟ್ ಆಗೋವಂಥ ಮನೆಗಳು ಸಿಕ್ಕಲಿಲ್ಲ. ಹಾಗಾಗಿ ಮನೆನ ನಾವು ಆ ಮನೆಗೆ ಹೋಗಬೇಕಾಯ್ತು. ಅದಾದಮೇಲೆ
ಸುಮಾರು ದಿವಸ ಹುಡುಕ್ತಾನೆ ಇದ್ವಿ. ಅದಾದಮೇಲೆ ಈ ಥರ ಸೊಳ್ಳೆಗಳ ಕಾಟ, ಮಕ್ಕಳು ಕರ್ಕೊಂಡು ಬಂತು ಅಂತ ಹೇಳಿದ್ರೆ ಸೊಳ್ಳೆಗಳ ಕಾಟ ಏನಕ್ಕೆ ಬೇಕು ಅಂತ ಅದೊಂದು ಭಯ ಅಂತ ಅನಿಸಿ ನಾವು ಆ ಮನೆನ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರುವಾಗ ನಮ್ಮ ಫ್ಯಾಕ್ಟ್ರಿ ಪಕ್ಕದಲ್ಲೇ ನಮಗೆ ಮನೆ ಸಿಕ್ತು. ಸೊ ಈ ಮನೆ ನಮಗೆ ತುಂಬಾ ಇಷ್ಟ ಆಯಿತು. ಈಸ್ಟ್ ಫೇಸಿಂಗ್. ನಾನು ಡೆಲಿವರಿಗೆ ಹೋಗೋದಕ್ಕಿಂತ ಮುಂಚೆನೇ ಬಂದು ಈ ಮನೆನ ನೋಡಿಕೊಂಡು ಈ ಮನೆಯಲ್ಲಿ ನೀವು ಈ ಮನೆ ಶಿಫ್ಟ್ ಆಗಿ, ಅಂದರೆ ಮಗು ಆಗಿ 11 ದಿವಸ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ಈ ಮನೆ ಶಿಫ್ಟ್ ಆಗಿ ಅಂತ ಹೇಳಿದೆ. ಸೊ 11 ದಿವಸ ಆದಮೇಲೆ, ಮಗು ಆದಮೇಲೆ ಈ ಮನೆಗೆ ಶಿಫ್ಟ್ ಆಗಿದ್ದು. ಕೆಲವೊಂದೊಂದು ಮನೆ ಹಾಗೆ ಅನಿಸುತ್ತೆ, ಕೂತ್ರೆ ನೆಮ್ಮದಿ ಅಂತ ಅನಿಸಲ್ಲ, ಇರಬೇಕು ಅಂತ ಅನ್ನಿಸ್ತಿಲ್ಲ. ಆ ಮನೇಲಿ ನನಗೆ ಅದೇ ಥರ ಫೀಲ್ ಆಗ್ತಾಯಿತ್ತು. ಬಟ್ ಒಂದು ಸೆನ್ಸ್ ಆಗುತ್ತೆ ಆ ಮನೇಲಿದ್ದಾಗ, ನಮಗೆ ಈ ಮನೆ ಇಷ್ಟ ಆಗ್ತಾ ಇದೆ, ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಅಲ್ಲಿ ನಾವು ಏನೇ ಮಾಡಿದ್ರೂ ಒಂಥರ ಮನಸ್ಸಲ್ಲಿ ಕಳವಳ ಆ ಥರ ಅನ್ನಿಸ್ತಾ ಇತ್ತು. ವಾಸ್ತು ಸರಿ ಇಲ್ವೋ ಏನೂ ಗೊತ್ತಿಲ್ಲ ನನಗೆ, ಬಟ್ ಆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ನಾವು ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಅನಿಸುತ್ತೆ ಬೆಚ್ಚಗೆ ಇರಬೇಕು. ನಾನು ಇದು ಹೇಳಿದ್ನಲ್ವ, ನಾನು ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ. ಜಸ್ಟ್ ಬೆಳಗ್ಗೆ ನಾನೇನು ಅಡುಗೆ ಮತ್ತು ತಿಂಡಿಗೆ ಏನು ಮಾಡ್ತೀನಿ ಆ ಟೈಮಲ್ಲಿ ಒಂದು ಮಿನಿ ವ್ಲಾಗ್ ಮಾಡ್ಕೋತೀನಿ. ಆ ಟೈಮಲ್ಲಿ ಅದನ್ನು ಮಧ್ಯಾಹ್ನ ಫ್ರೀ ಇರುವಾಗ ಬೇರೆ ರೀಲ್ಸ್ಗಳು ನೋಡೋದನ್ನು, ಬೇರೆ ವೀಡಿಯೋಸ್ ನೋಡೋದ್ರ ಬದಲು ನನ್ನ ವ್ಲಾಗ್ ನಾನು ಮಾಡ್ತೀನಿ. ನನ್ನ ವ್ಲಾಗ್ ನಾನು ಆರಾಮಾಗಿ ಎಡಿಟ್ ಮಾಡ್ಕೋತೀನಿ. ಆನ್ ಟೈಮ್ ಬಿಸಿ ಬಿಸಿಯಾಗಿರೋದನ್ನು ಊಟ ಮಾಡ್ತೀನಿ. ಸಾಂಬಾರು ಪಲ್ಯ ಏನಿದ್ರು ಬೆಳಗ್ಗೆ ಮಾಡ್ಕೋತೀನಿ. ಮುದ್ದೆ ಚಪಾತಿ ಏನಿದ್ರು ಮಧ್ಯಾಹ್ನ ಮಾಡ್ಕೋತೀನಿ. ನನ್ನ ಹಸ್ಬೆಂಡ್ ಮನೇಲಿದ್ದರು ಅಂತ ಹೇಳಿದ್ರೆ ಅವರು ನನಗೆ ಕಂಪ್ಲೀಟಾಗಿ ಸಹಾಯ ಮಾಡಿಕೊಡ್ತಾರೆ. ಹಾಗಾಗಿ ನಮಗೆ ಮೇಡ್ ಅವಶ್ಯಕತೆ ಇಲ್ಲ. ನೋಡೋಣ, ನಾನು ಒಂದು ವಾರ ನೋಡೋಣ, ಒಂದು ವೀಕ್ ನೋಡೋಣ. ಇನ್ ಕೇಸ್ ನನಗೆ ಮೇಡ್ ಅವಶ್ಯಕತೆ ಬಂತು ಅಂತ ಹೇಳಿದ್ರೆ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಏನೂ ಕೆಲಸ ಇಲ್ಲ. ಬೆಳಗ್ಗೆ ಮಾಡ್ಕೊಳ್ಳೋದು ನನ್ನ ಚಿಕ್ಕ ಪುಟ್ಟ ಕೆಲಸಗಳು ಎಕ್ಸಸೈಸ್ ಥರ ಅಂತ ಅನಿಸುತ್ತೆ. ಸೊ ಆ ಕೆಲಸಗಳನ್ನ ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇಷ್ಟೇನೇ ನನ್ನ ಡೆಲಿವರಿ ವ್ಲಾಗ್. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದಂಥದ್ದು. ಇನ್ನೂ ಏನಾದರೂ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಇನ್ನೂ ಹೀಗೆ ವ್ಲಾಗ್ಸ್ಗಳು ನಿಮಗೆ ಲೆಂತಿ ವ್ಲಾಗ್ಸ್ ಬೇಕಾ ಅಥವಾ ಮಿನಿ ವ್ಲಾಗ್ಸ್ಗಳು ಬೇಕಾ? ಹಾಗೆ ಮಿನಿ ವ್ಲಾಗ್ಸ್ಗಳಿಗೆ ವಾಯ್ಸ್ ಕೊಡ್ತಿಲ್ಲ ಅಂತಲೂ ಕೇಳ್ತಾ ಇದ್ರಿ. ನನಗೆ ವಾಯ್ಸ್ ಕೊಡೋದು ಸ್ವಲ್ಪ ಕಷ್ಟ. ನನಗೆ ಯಾವಾಗಲೂ ಹೇಳಿದಾಗೆ ವಾಯ್ಸ್ ಕೊಡೋದು ಸ್ವಲ್ಪ ಕಷ್ಟ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ನಾನು ಏನು ಮಾಡ್ತೀನಿ, ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಹಾಡಾದರೂ ಪರವಾಗಿಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ ವಾಯ್ಸ್ ಕೊಡದೆ ಹೋದ್ರೂ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೆ ಇನ್ಯಾವುದಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಮತ್ತೆ ತಿರ್ಗಾ ಉತ್ತರ ಕೊಡ್ತೀನಿ. ಹಾಗೆ ನಿಮಗೆ ಲೆಂತಿ ವ್ಲಾಗ್ಸ್ ಬೇಕಾ, ಮಿನಿ ವ್ಲಾಗ್ಸ್ ಬೇಕಾ, ಎರಡರಲ್ಲಿ ಒಂದನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನಗೆ ಯಾವ್ದು ಸಾಧ್ಯ ಆಗುತ್ತೋ, ನಾನು ಯಾವ್ಯಾವ ರೀತಿಯಾಗಿ ನನ್ನ ಫುಡ್ ರೊಟೀನ್ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್, ಇಬ್ಬರು ಮಕ್ಕಳ ಜೊತೆ ಕುಕ್ಕಿಂಗ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.